ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಒಂದು ವಿಶೇಷವಾದಂತಹ ವಿಡಿಯೋಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತ. 218ನೇ ಫಲಪುಷ್ಪ ಪ್ರದರ್ಶನ ಸ್ವಾತಂತ್ರ್ಯೋತ್ಸವದ ಪರವಾಗಿ ಲಾಲ್ ಬಾಗ್ ನಲ್ಲಿ ನಡೀತಾ ಇದೆ. ಮೇಡಮ್, ಎಲ್ಲಿಂದ ಬಂದಿರೋದು ನೀವು? ಓಕೆ, ಹೇಗ ಅನ್ಸ್ತು ನಿಮ್ಗೆ ಫ್ಲವರ್ ಶೋ? ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ತುಂಬಾ ಕ್ರಿಯೇಟಿವ್ ಆಗಿದೆ ಅಂಡ್ ಹಿಸ್ಟ್ರಿ ಇದೆ. ಚಿಕ್ಕ ಮಕ್ಕಳು ಬಂದು ಹಿಸ್ಟ್ರಿ ಎಲ್ಲ ನೋಡ್ಬೋದು ಅಂಡ್ ಫ್ರೀಡಮ್ ಫೈಟರ್ಸ್ ಎಲ್ಲ ಸ್ಟ್ಯಾಚ್ಯೂಸ್ ಇದೆ, ಸೊ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದಾಗ. ಅಂಡ್ ಒಂಥರ ಲೈಕ್ ಸಮಥಿಂಗ್ ಲೈಕ್ ಗುಡ್ ಏನಂತಾರೆ, ಗುಡ್ ಫೀಲಿಂಗ್ ತರ ಇರುತ್ತೆ. ಏನೋ ಒಂಥರ ಸ್ಟ್ರೆಸ್ ಅಲ್ಲಿ ಇದ್ರೆ ಒಂಥರ ಸ್ಟ್ರೆಸ್ ಬಸ್ಟರ್, ಅರ್ಲಿ ಮಾರ್ನಿಂಗ್ ಈ ತರ ಎಲ್ಲ ಬಂದು ಒಂದೊಳ್ಳೆ ಹೇರ್, ಗುಡ್ ಹೇರ್, ಚೆನ್ನಾಗಿದೆ. ಇಟ್ಸ್ ನೈಸ್. ಎವ್ರಿವನ್ ಹ್ಯಾಸ್ ಟು ಕಮ್ ಅಂಡ್ ವಿಸಿಟ್ ಅಂಡ್ ಎವ್ರಿವನ್ ಹ್ಯಾಸ್ ಟು ಸಿ ದಿಸ್ ಫ್ಲವರ್ ಶೋ. ತುಂಬಾ ಎಫರ್ಟ್ ಹಾಕಿದ್ದಾರೆ ಅಂಡ್ ಚೆನ್ನಾಗಿದೆ ಎಲ್ಲ. ಥ್ಯಾಂಕ್ ಯು. Namaste. I am from Bangalore. can you tell about the flower show? So I've been coming for the flower show for past 16 years. The only thing I find is there's more installations than flowers. So that I don't feel is so good. It's nice and educative, but the botanical garden should definitely have more flowers. Thank you. Family ಇದೆ ಫ್ಲವರ್ ಶೋ ಫ್ಯಾಮಿಲಿ. ಮೇಡಮ್ ನಮಸ್ತೆ, ನಮ್ಮ ಹೆಸರು? ಚೈತ್ರ. ಎಲ್ಲಿಂದ ಬಂದಿರೋದು? ನಾವು ಮೈಸೂರಿಂದ. ಫುಲ್ ಫ್ಯಾಮಿಲಿ ಬಂದಿದ್ದೀರಾ ಮೈಸೂರು ಕಡೆಯಿಂದ? ಓಕೆ, ಹೇಗಿದೆ ಫ್ಲವರ್ ಶೋ? ತುಂಬಾ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ನಾವು ತಮಿಳ್ನಾಡವರು, ನಮ್ ನಾದ್ನಿ ಮನೆಗೆ ಬಂದು ಇಲ್ಲಿಂದ ಬಂದಿರೋದು ನಾವು. ತುಂಬಾ ಚೆನ್ನಾಗಿದೆ. ನಾವು ಯಾವತ್ತೂ ಈ ತರ ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ. ಚೆನ್ನಾಗಿದೆ. ಸ್ನೇಹಿತರೆ, ರಾಜ ಮಲ್ಲಸರ್ಜ ದೇಸಾಯಿಯ ಒಂದು ಇತಿಹಾಸವನ್ನ ಒಳಗೊಂಡಂತೆ ಫಲಪುಷ್ಪ ಪ್ರದರ್ಶನದಲ್ಲಿ ಕೂಡ ಕೊಡಲಾಗಿದೆ. ಮಲ್ಲಸರ್ಜ 1782ರಲ್ಲಿ ಪಟ್ಟಕ್ಕೆ ಬಂದಂತಹ ರಾಜ. ಕಿತ್ತೂರನ್ನ 12 ವರ್ಷಗಳ ಕಾಲ ಆಳಿದಂತಹ ಪ್ರಭಾವಶಾಲಿ ದೊರೆ ಇವರು. ಟಿಪ್ಪು ಪೇಶ್ವೆಗಳ ವಶದಲ್ಲಿದ್ದಂತಹ ಕಿತ್ತೂರು ಪ್ರದೇಶವನ್ನ ಗೆದ್ದು ಮಲ್ಲಸರ್ಜನನ ಪಿರಿಯಾಪಟ್ಟಣದ ಕಪಾಲದುರ್ಗದ ಕೋಟೆಯಲ್ಲಿ 3 ವರ್ಷಗಳ ಕಾಲ ಬಂಧನದಲ್ಲಿ ಇರ್ತಾನೆ. 20 ವರ್ಷದ ಮಲ್ಲಸರ್ಜ ಚಾಣಾಕ್ಷತನದಿಂದ ತಪ್ಪಿಸಿಕೊಂಡು ಕಿತ್ತೂರಿಗೆ ಮರಳುತ್ತಾನೆ. ಟಿಪ್ಪು ಮತ್ತು ಮರಾಠರ ನಡುವೆ ಆದ ಸಂಧಾನದ ಪ್ರಕಾರ ಕಿತ್ತೂರು ಪುನಃ ಮರಾಠರ ಅಧೀನಕ್ಕೆ ಒಳಪಡುತ್ತೆ. ಮಲ್ಲಸರ್ಜ ಪೇಶ್ವೆಯರೊಂದಿಗೆ ಸಂಧಾನ ಮಾಡಿಕೊಂಡು ಅವರಿಗೆ ವಾರ್ಷಿಕ ರು ಕೊಟ್ಟು ತನ್ನ ಆಳ್ವಿಕೆಯನ್ನು ಮುಂದುವರಿಸ್ತಾನೆ. ಮಲ್ಲಸರ್ಜ ಕಿತ್ತೂರಿನ ಸಂಸ್ಥಾನದಲ್ಲಿ 280 ಹಳ್ಳಿಗಳು 72 ಮಜುರೆಗಳು ಇರ್ತವೆ. ಮಲ್ಲಸರ್ಜನ ಆಡಳಿತದಲ್ಲಿ ಕಿತ್ತೂರು ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿಯನ್ನ ಕೂಡ ಕಾಣುತ್ತೆ. ಮಲ್ಲಸರ್ಜ ಕಲಾಪ್ರೇಮಿಯಾಗಿದ್ದ. ಸಾಹಿತ್ಯ, ನಾಟಕ, ನೃತ್ಯ, ಬಯಲಾಟಗಳಲ್ಲಿ ಪ್ರೋತ್ಸಾಹವನ್ನ ಕೂಡ ನೀಡಿದಂತಹವನು ಆಗಿದ್ದಾನೆ. ಕೇಳಿರಿ ಮಕ್ಕಳೇ, ನಾಳಿನ ಪ್ರಜೆಗಳೇ, ಕೇಳಿರಿ ಹೇಳುವೆ ಮಾತೊಂದ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಕಿತ್ತೂರು ರಾಣಿಯ ಕಥೆಯೊಂದ. 1778ನೇ ಇಸ್ವಿ ಹುಟ್ಟಿದಳ ವೀರ ಮಾತ. ಬೆಳಗಾವಿ ಸಮೀಪ ಕಾಕತಿ ಊರ ದೇಶಗತಿ ಮನಿತನ ಅಂತ. ಇನ್ನು ಚೆನ್ನಮ್ಮನ ಬಾಲ್ಯ ಅಂದ್ರೆ ಕಾಕತಿ ಗ್ರಾಮದ ಧೂಳಪ್ಪಗೌಡ ದೇಸಾಯಿ ಮತ್ತು ಪದ್ಮಾವತಿ ದಂಪತಿಗಳ ಮಗಳು ಈಕೆ ಚೆನ್ನಮ್ಮ. ಚೆನ್ನಮ್ಮ ಹುಟ್ಟಿದ್ದು 1778ರಲ್ಲಿ ತಾಯಿ ಪದ್ಮಾವತಿಯ ತವರೂರು ಜಂಬಗಿ ಗ್ರಾಮದಲ್ಲಿ. ಚೆನ್ನಮ್ಮ ಬಾಲ್ಯದಿಂದಲೇ ಶೌರ್ಯ, ಸಾಹಸ, ಚೆಲುವಿಕೆಗೆ ಹೆಸರಾಗಿ ಇರ್ತಾಳೆ. ಹಾಗೇನೆ ಸ್ವತಃ ತಂದೆಯ ಮುಂದೆ ನಿಂತು ಕತ್ತಿ ವರಸೆ, ಕುದುರೆ ಸವಾರಿ ಮುಂತಾದಂತಹ ಯುದ್ಧ ಕಲೆಗಳನ್ನ ಕೂಡ ಮಗಳಿಗೆ ಕಲಿಸಿರ್ತಾನೆ. ಬೇಟೆಯಲ್ಲೂ ಕೂಡ ಚೆನ್ನಮ್ಮ ಪರಿಣಿತಳಾಗಿ ಇರ್ತಾಳೆ. ಇನ್ನು ಚೆನ್ನಮ್ಮನಿಗೆ ಮಲ್ಲಸರ್ಜ ದೇಸಾಯಿಯ ಪರಿಚಯ ಆಗಿದ್ದು ಯಾವಾಗ ಅಂದ್ರೆ, ಅವರು ಭೇಟಿಯಾಗಿದ್ದು ಯಾವಾಗ ಮತ್ತು ಅವರು ಮದುವೆಯ ಸಂದರ್ಭ ಅಂತಾದಾಗ, ಬೇಟೆಗಾಗಿ ಬಂದಂತಹ ಮಲ್ಲಸರ್ಜ ಹುಣಸುವಾರಿ ಹಳ್ಳದ ಸಮೀಪ ಬೇಟೆಯ ಒಂದು ಉಡುಪಿನಲ್ಲಿ ಚೆನ್ನಮ್ಮಳನ್ನ ನೋಡಿ ಮಾರು ಹೋಗ್ತಾನೆ. ಚೆನ್ನಮ್ಮಳು ಕೂಡ ಮಲ್ಲಸರ್ಜನನ್ನ ಒಪ್ಪಿಕೊಳ್ತಾಳೆ. ತಂದೆ ತಾಯಿಯ ಒಪ್ಪಿಗೆಯೊಂದಿಗೆ ಕಾಕತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಮದುವೆ ನಡೆಯುತ್ತೆ. ಮದುವೆಯ ನಂತರ ಮಲ್ಲಸರ್ಜನ 2ನೇ ಹೆಂಡತಿಯೊಂದಿಗೆ ಚೆನ್ನಮ್ಮ ಕಿತ್ತೂರಿಗೆ ಬರ್ತಾಳೆ. ಮಲ್ಲಸರ್ಜನ ಮೊದಲ ಹೆಂಡತಿ ರುದ್ರಮ್ಮ ಆಧ್ಯಾತ್ಮದ ಕಡೆಗೆ ವಾಲಿದರೆ ಚೆನ್ನಮ್ಮ ರಾಣಿಯಾಗಿ ಚಾಕಚಕ್ಯತೆಯಿಂದ ಆಡಳಿತ ನಡೆಸತೊಡಗ್ತಾಳೆ. ಚೆನ್ನಮ್ಮಳಿಗೆ ಪ್ರಜೆಗಳ ಬಗ್ಗೆ, ನಾಡಿನ ಬಗ್ಗೆ ಅಪಾರವಾದಂತಹ ಪ್ರೀತಿ ಇತ್ತು. ಆಡಳಿತದ ಸೂಕ್ಷ್ಮತೆಗಳು ಅವಳಲ್ಲಿ ಕರಗತ ಆಗಿದ್ದವು. ನಾವಿಲ್ಲಿ ನೋಡ್ತಾ ಇರೋದು ರಾಜ ಮಲ್ಲಸರ್ಜ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮನ ಪತ್ನಿ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ, ವೀರ ಮರಣವನ್ನ ಅಪ್ಪಿದಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಇಂದಿನ ಪುಷ್ಪ ನಮನ ಸಲ್ಲಬೇಕು. ಹಾಗೇನೆ ಸಲ್ಲುತ್ತೆ ಕೂಡ. ಈ ವರ್ಷದ
218ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಿರಾಜಮಾನರಾಗಿ